ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಓದುವ ಹವ್ಯಾಸ ಕಡಿಮೆಯಾಗಿದ್ದು ಅದನ್ನು ಹೆಚ್ಚಿಸುವ ಸಲುವಾಗಿ ಲಕ್ಷ ಗ್ರಂಥಾಲಯ ಯೋಜನೆಯನ್ನು ಹಮ್ಮಿಕೊಂಡಿರುವ ಪುಸ್ತಕ ಪ್ರಾಧಿಕಾರದ ಕೆಲಸ ಮಾದರಿಯಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಮನೆಗೊಂದು ಗ್ರಂಥಾಲಯ ಕರಪತ್ರ ಬಿಡುಗಡೆ ಹಾಗೂ ಪ್ರಮುಖ ಅಧಿಕಾರದ ಜಿಲ್ಲಾ ಜಾಗೃತ ಸಮಿತಿಯ ಸದಸ್ಯರಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದರು. ಮನೆಗೊಂದು ಗ್ರಂಥಾಲಯ ಮೂಲಕ ಕನ್ನಡದ ಪ್ರೀತಿ ಹೆಚ್ಚಿಸುವ ಚಳುವಳಿಯಾಗಿದೆ. ಓದನ್ನು ಉದ್ದೀಪನಗೊಳಿಸುವ ಕೆಲಸ ನಿರಂತರವಾಗಿರಲಿ ಎಂದರು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾಕ್ಟರ್ ಮಾನಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಂತ್ರಜ್ಞಾನದ ಸವಾಲುಗಳ ನಡುವೆ ಓದಿನ ಅಭಿರುಚಿ ಹೆಚ್ಚಿಸುವ ಸಲುವಾಗಿ ಮನೆಗೊಂದು ಗ್ರಂಥಾಲಯ ಅಂಗಳದಲ್ಲಿ ತಿಂಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಓದಿನ ಜಾಗೃತಿ ಸಲುವಾಗಿ ಪ್ರತಿ ಜಿಲ್ಲೆಯಲ್ಲಿ ಜಾಗೃತಿ ಸಮಿತಿ ರಚಿಸಲಾಗುತ್ತಿದೆ. ಪುಸ್ತಕ ಜ್ಞಾನದ ಸಂಕೇತವಾಗಿದೆ. ಅರಿವಿಲ್ಲದ ಭಕ್ತಿಯ ಹಿಂದೆ ಹೋಗುವುದಕ್ಕಿಂತ ಅರಿವಿನ ಕ್ಷಿತಿಜ ಹೆಚ್ಚಿಸುವ ಪುಸ್ತಕ ಪ್ರೀತಿ ಹೆಚ್ಚಿಸಬೇಕು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಲೇಖಕ ಬೀರಣ್ಣನಾಯಿ ಮೊಗಟ, ರಂಗಕರ್ಮಿ ರಾಮಕೃಷ್ಣ ದುಂಡಿ ಮಾತನಾಡಿದರು. ತಹಸೀಲ್ದಾರ್ ಚಂದ್ರಶೇಖರ್ ಹೊಸ್ಮನಿ, ಬಿಇಒ ರೇಖಾನಾಯ್ಕ್, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್, ಮನೆ ಮನೆ ಗ್ರಂಥಾಲಯ ಅಭಿಯಾನದ ಜಾಗೃತಿ ಸಮಿತಿ ಸಂಚಾಲಕ ಕೃಷ್ಣ ನಾಯ್ಕ್ ಕಿಚಕಡ, ಸದಸ್ಯರಾದ ಸಿಂಧು ಚಂದ್ರ ಹೆಗಡೆ, ಪಿಆರ್ ನಾಯ್ಕ್ ಕುಮಟಾ, ಶಂಭು ಹೆಗಡೆ, ಸಣ್ಣಪ್ಪ ಭಾಗವತ್, ಭೀಮಾಶಂಕರ್ ಅಜನಾಳ, ಯಮುನಾ ಗಾಂವ್ಕರ್, ಬಸವರಾಜ್ ಓಶಿಮಠ, ಜಿಡಿ ಗಂಗಾಧರ್, ಆರ್ಜಿ ನಾಯ್ಕ್, ಎಚ್ಎಸ್ ಗುನ್ಕಾ ಭಾಗವಹಿಸಿದ್ದರು. ಕೆಎಸ್ ಭಟ್ ಸ್ವಾಗತಿಸಿದರು ಹಾಗೂ ಶ್ರೀನಿವಾಸ್ ಕಾರ್ಯಪ್ಪ ನಿರ್ವಹಿಸಿದರು. ಜಿಲ್ಲೆಯಲ್ಲಿ ಕನ್ನಡದ ಪರಿಮಳವನ್ನು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನನ್ನ ಮನೆಯ ಕಾರ್ಯಕ್ರಮ ಅಂತೇಳಿ ಕಷ್ಟಪಟ್ಟು ಈ ಜಿಲ್ಲೆಯಲ್ಲಿ ಕನ್ನಡದ ಕಲ್ಪನ್ನ ಹೊರಸೂಸುವಂಥ ಕೆಲಸ ಮಾಡಿದ್ವಿ. ಪುಸ್ತಕಗಳು ಸಿಗ್ತಾ ಇರಲಿಲ್ಲ ನಮಗೆ ಓದೋದಕ್ಕೆ. ತುಂಬ ಹಪಾಪಿ ಇತ್ತು, ಪುಸ್ತಕ ಓದಬೇಕು ಅನ್ನೋದು. ಪುಸ್ತಕಗಳು ಸಿಗ್ತಾ ಇರಲಿಲ್ಲ. ಯಾವ ಕಾರಣಕ್ಕೆ ಸಿಗ್ತಾ ಇರಲಿಲ್ಲ ಅಂದರೆ ಪುಸ್ತಕ ಮುದ್ರಣ ಕ್ಷೇತ್ರ ಅಷ್ಟೊಂದು ಈಗಿನ ರೀತಿಯಲ್ಲಿ ಬೆಳೆದಿರಲಿಲ್ಲ. ನಮಗೆ ಎಂಥ ಒಬ್ಬ ಉದ್ದಾಮ ಸಾಹಿತಿಗಳು ಒಂದು ಪುಸ್ತಕವನ್ನು ಬರೆದುಕೊಟ್ಟರು ಕೂಡ ಒಬ್ಬ ಪ್ರಕಾಶಕರ ಕೈಗೆ ಅದು ಅಸ್ತಿತ್ವಕ್ಕೆ ಪುಸ್ತಕ ರೂಪದಲ್ಲಿ ತನ್ನ ಜನ್ಮ ತಾಳಬೇಕಾದ್ರೆ 1 ವರ್ಷ ಕನಿಷ್ಠ. ಯಾಕೆಂದರೆ ಮೊಳೆ ನೋಡಿಸೋದು ಅವಾಗ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.